ಇಂಥ ವ್ಯವಸ್ಥೆಗ ಶಾಲೆ ಕಟ್ಟಡ ಕೂಡ ದುರಸ್ತಿಯಲ್ಲಿದೆ. ಮಕ್ಕಳಿಗೆ ಆತಂಕ ಉಂಟಾಗ್ತಾ ಇದೆ, ಯಾವಾಗ ಕೆಳಗ್ ಬೀಳುತ್ತೆ ಅಂತ. ಮಳೆಗಾಲದಲ್ಲಿ ಶಾಲೆ ಕಳಿಸೋ ಪೋಷಕರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ನಮ್ಮ ಮಕ್ಕಳಿಗೆ ಕನಿಷ್ಠ ಸೌಕರ್ಯ ಕೊಡಿ, ಯೋಗ್ಯತೆ ಇಲ್ವಾ ನಿಮ್ಗೆ ಅಂತಿದ್ದಾರೆ ಪೋಷಕರು. ಆಡಳಿತ ವ್ಯವಸ್ಥೆ ವಿರುದ್ಧ ಪೋಷಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕಟ್ಟಡ ಕೂಡ ದುರಸ್ತಿಯಲ್ಲಿದೆ. ಏನಾದ್ರೂ ಕಟ್ಟಡ ಕುಸಿದು ಬಿದ್ರೆ, ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆ? ಮಳೆಗಾಲ ಬೇರೆ ಇರುವಂತದ್ದು, ಶೌಚಾಲಯ ಸರಿಯಾದ ವ್ಯವಸ್ಥೆ ಇಲ್ಲ ಶೌಚಾಲಯದ್ದು ಅಂತ ಅಂದಾಗ ಎಷ್ಟು ಸೇಫ್ ಇರ್ತಾರೆ ಮಕ್ಕಳು. ಇನ್ನು ಶಾಲೆ ಕಟ್ಟಡ ಕೂಡ ದುರಸ್ತಿಯಲ್ಲಿದೆ, ಇವತ್ತೋ ನಾಳೆನೋ ಬೀಳೋ ಪರಿಸ್ಥಿತಿಯಲ್ಲಿ ಇದೆ. ಆದ್ರೆ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಧಿಕಾರಿಗಳದ್ದು. ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಪೋಷಕರು ಕೆಂಡ ಕಾರ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಪುರಪ್ಪೆಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈಚಲಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಸುಮಾರು 1ರಿಂದ 7ನೇ ತರಗತಿವರೆಗೆ ಸುಮಾರು 40ರಿಂದ 50 ಮಕ್ಕಳುಗಳು ವ್ಯಾಸಂಗ ಮಾಡ್ತಿದ್ದಾರೆ. ನಾನು ಇಲ್ಲಿ ಉಪಾಧ್ಯಕ್ಷರಾಗಿ 2.5 ವರ್ಷಗಳಾಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯ, ಈ ಶೌಚಾಲಯದ ವ್ಯವಸ್ಥೆಯನ್ನು ಮಕ್ಕಳುಗಳಿಗೆ ಇಲ್ಲ. ಮಕ್ಕಳುಗಳಿಗೆ ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ಶೌಚಾಲಯದ ವ್ಯವಸ್ಥೆ ಇಲ್ಲದೇ ಬಯಲು ಶೌಚಾಲಯನ ಇದು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವುಗಳು STMC ಅವರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಸಹ ಶಿಕ್ಷಕರುಗಳು ಎಲ್ಲರೂ ಸಹ ಇಷ್ಟರೊಳಗಡೆ ತುಂಬ ಸರಿ ನಾವು ಅಧಿಕಾರಿಗಳಲ್ಲಿ ಬೇಡ್ಕೊಂಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆಯೇ ನಮಗೆ ಒಂದು ಹೆಲ್ಪ್ ಬೇಕು ಅಂತ ಹೇಳಿ. ಆದರೆ ಇಷ್ಟರೊಳಗಡೆ ಯಾರೂ ಸಹ ಹೆಲ್ಪ್ ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯ ಹಾಗೆಯೇ ಶಾಲೆಯ ಕೊಠಡಿಗಳ ಬಗ್ಗೆ ಸುಣ್ಣ ಬಣ್ಣ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಹ ಯಾವುದೇ ಥರದ ಸೌಲಭ್ಯ ನಮ್ಮ ಶಾಲೆಗೆ ಸಿಕ್ಕಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ನಮಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಇದು ಅಲ್ಲಿ ಶಿಕ್ಷಕರು ಅನ್ಸುತ್ತೆ ಅಥವಾ ಪೋಷಕರು ಅನ್ಸುತ್ತೆ ಮಾತನಾಡ್ತಾ ಇರುವಂತದ್ದು. ಮನವಿ ಮಾಡ್ಕೊಂಡ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತ್ರ ಈ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮಧು ಬಂಗಾರಪ್ಪ ಅವರೇ ಇದನ್ನ ಗಮನಿಸಬೇಕಾಗುತ್ತೆ. ಬಿಗಿ ಬಿಗಿ ಭಾಷಣಗಳನ್ನ ಬಿಗಿಯೋದಲ್ಲ, ಅಥವಾ ಏನು ಎಕ್ಸಾಮ್ಸ್ ಸಂದರ್ಭ ಬಂದಾಗ ಮಾತ್ರ ಮೀಡಿಯಾ ಮುಂದೆ ಅಥವಾ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ಳೋದಲ್ಲ. ಇಂಥದ್ರಲ್ಲಿ ನೀವು ನಿಮ್ಮ ಎಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಶಿಕ್ಷಣ ಇಲಾಖೆಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನು ಕೊಡುಗೆ ನೀಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ಮೂಲ ಸೌಕರ್ಯವೇ ಕೊರತೆ ಇದೆ, ಅದನ್ನ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲ ಆ ಶೌಚಾಲಯವನ್ನ. ಇಂಥ ಶೌಚಾಲಯಕ್ಕೆ ಆ ವಿದ್ಯಾರ್ಥಿಗಳು ಎಷ್ಟು ಸೇಫ್ ಇದೀವಿ ನಾವು ಅಂತ, ಹೆಣ್ಮಕ್ಳು ಇರ್ತಾರೆ, ಹೇಗ್ ಹೋಗ್ಬೋದು ಅದ್ರೊಳಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾ ಹೋಗ್ತಾರೆ. ಎಸ್ ಉಮೇಶ್, ಕಣ್ಣಲ್ಲಿ ನೋಡೋಕೆ ನಮಗೇನೆ ಇಷ್ಟ ರೀತಿ ಭಯ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು? ಇನ್ನು ನಿರ್ಲಕ್ಷ್ಯ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿ ಬರ್ತಾ ಇರುವಂತದ್ದು ಅಧಿಕಾರಿಗಳಿಂದ. ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಏನಾಗ್ತಿದೆ ಅವ್ರ ತಲೆಯಲ್ಲಿ? ಇದೆಲ್ಲವೂ ಬರ್ತಾ ಇಲ್ವಾ? ಸರ್ಕಾರಿ ಶಾಲೆಗಳು ಅಂದ್ರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯನ ಅವ್ರಿಗೆ ಅಂತ? ಉಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಹಲೋ, ಮುಂದುವರಿಸಿ ಮಾತನಾಡಿ. ಹಲೋ, ಏನು ಕೆಲವು ವರ್ಷಗಳಿಂದ ಏನು ಸರ್ಕಾರ ಅಥವಾ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಾಗಲಿ ಶಾಲೆಗಳನ್ನ ಉನ್ನತೀಕರಿಸ್ತಾ ಇದೀವಿ, ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕಲಿಸ್ತೀವಿ ಅಂತ ಹೇಳಿ ಭಾಷೆ ಮಾತ್ರ ಸೀಮಿತ ಆಗಿದೆ ಅಂತ ಅನಿಸ್ತದೆ. ಈ ಒಂದು ಸಿಚುವೇಶನ್ ನೋಡಿದ್ರೆ ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿ ಏನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಲ್ಲಿ ಶಿವಮೊಗ್ಗ ಜಿಲ್ಲೆ ಈ ಹೊಸನಗರ ತಾಲೂಕಿನ ಈಚಲಕೊಪ್ಪ ಶೌಚಾಲಯವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಏನು ಇಲ್ಲಿರುವಂತಹ ಶೌಚಾಲಯ ಶಿಥಿಲ ವ್ಯವಸ್ಥೆಯನ್ನು 4-5 ವರ್ಷಗಳಿದೆ. ಏನು ಪೋಷಕರು ಅಥವಾ ಇಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರುಗಳು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಅಥವಾ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟು ಸಾಕಾಗಿದೆ. ನಮ್ಮ ಏನು ಇಲ್ಲಿ ಉಮೇಶ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಕ್ಕಾಗುತ್ತಾ? ಕೇಳಿಸ್ತಾ? ಎಸ್ ಗಾಯತ್ರಿ, ಕೇಳಿಸ್ತಾ ಇದೆಯಾ? ಎಸ್ ಉಮೇಶ್ ಮಾತಾಡಿ.
ಏನು ಸಾಕಷ್ಟು ಬಾರಿ ಕಳೆದ 4-5 ವರ್ಷಗಳಿಂದ ಇಲ್ಲಿ ಅಧಿಕಾರಿಗಳೇ BO ಆಗ್ಲಿ ಅಥವಾ EO ಆಗ್ಲಿ, ತಾಲೂಕ್ ಪಂಚಾಯತ್ EO ಆಗ್ಲಿ ಅಥವಾ ಜನಪ್ರತಿನಿಧಿ ಸ್ಥಳೀಯ ಶಾಸಕರು ಸಾಕಷ್ಟು ಬಾರಿ ಮಧ್ಯೆ ಆಗಿದೆ. ಆಯ್ತು, ವಾರದಲ್ಲಿ ಆಗುತ್ತೆ, 15 ದಿನಗಳಲ್ಲಿ ಆಗುತ್ತೆ ಅಂತೇಳಿ ಇದೇ ಕಾಲಹಣ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಏನು ಈ ಗ್ರಾಮೀಣ ಭಾಗದಲ್ಲಿ ಇರುವಂತ ಏನು ಈ 1ನೇ ತರಗತಿಯಿಂದ 7ನೇ ಕ್ಲಾಸ್ ಏನು ಇರುವಂತ ಈ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇದಕ್ಕೆ ಸುಮಾರು 25-30 ಜನ ಹೆಣ್ಮಕ್ಳೇ ಈ ಸ್ಕೂಲ್ಗೆ ಬರುವುದರಿಂದ ಅವರಿಗೆ ಏನು ಶೌಚಾಲಯ, ಮೂಲಭೂತ ಸೌಕರ್ಯ ಬೇಕಾಗಿರುವಂತ ಶೌಚಾಲಯ ವ್ಯವಸ್ಥೆ ಇಲ್ಲ. ಇವರು ಏನು ಈ ಹೆಣ್ಮಕ್ಳು ಈ ಬಯಲು ಏನು ಶೌಚಾಲಯನೇ ಯೂಸ್ ಮಾಡುವಂತ ಪರಿಸ್ಥಿತಿ ಆಗಿದೆ. ಇದರಲ್ಲಿ ಏನು ಹೆಣ್ಮಕ್ಳು ಏನು ಬಯಲು ಶೌಚಾಲಯಕ್ಕೆ ಹೋಗೋದನ್ನ ಮುಜುಗರಕ್ಕೀಡಾಗಿ ಶಾಲೆಯನ್ನು ಬಿಡುವಂತ ಹಂತಕ್ಕೆ ತಲುಪಿರುವಂತದ್ದು. ಇದೆಲ್ಲವನ್ನು ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳು ಎಲ್ಲವನ್ನು ತಿಳಿಸಿ ಹೇಳಿದ್ರು ಕೂಡ ಯಾಕೋ ಈ ಸರ್ಕಾರಿ ಶಾಲೆ ಬಗ್ಗೆ ಅಧಿಕಾರಿಗಳು ಅಸಡ್ಡೆ ತೋರಿಸುವಂತದ್ದು. ಯಾಕಂತಂದ್ರೆ ಏನು ಅಲ್ಲಿಯ ಪೋಷಕರು ಹೇಳುವ ಪ್ರಕಾರ ಇಲ್ಲಿಯ ಅಧಿಕಾರಿಗಳು ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಇಲ್ಲಿಯ ಏನು ಅವ್ಯವಸ್ಥೆ ಬಗ್ಗೆ ಅವರಿಗೆ ಅನುಭವ ಆಗ್ತಿತ್ತು ಅಥವಾ ಅವರ ಗಮನಕ್ಕೆ ಬರ್ತಿತ್ತು. ಅವರ ಮಕ್ಕಳು ಏನೋ ಹೈಫೈ ಆಗಿರುವಂತ ಪ್ರೈವೇಟ್ ಅಥವಾ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ. ಈ ಸರ್ಕಾರಿ ಶಾಲೆಯ ಎಸ್, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.